ಗಿಲ್ಲಿ ಬಗ್ಗೆ ಬೇರೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ಬಿಡ್ತಾಳೆ ಅವಳು. ನೋಡಿದೋಳ ವೀಕ್ಷಕರೇ, ಈಗ ಬಿಗ್ ಬಾಸ್ ಮುಗ್ಬಿಟ್ಟು ಸುಮಾರು ದಿವಸ ಆಗಿದೆ. ಆದರೆ ಬಿಗ್ ಬಾಸ್ ನಡಿಬೇಕಾದ್ರೆ ಗಿಲ್ಲಿಯವ್ರಿಗೆ ಯಾರಾದರೂ ಬೈದರೆ ಎಲ್ಲ ಕಂಟೆಸ್ಟೆಂಟ್ಗಳು ನೀವು ನೋಡಿದ್ದೀರಾ ಗಿಲ್ಲಿಯವ್ರ ಬಗ್ಗೆ ಸುಮಾರು ಆರೋಪಗಳನ್ನ ಇಲ್ಲಿ ಮಾಡ್ತಿದ್ರು. ಆದರೆ ಸಾಧು ಕೋಕಿಲ ಸಾರು ಎಷ್ಟು ಇಲ್ಲಿ ಕಾಮಿಡಿ ಮಾಡ್ತಾರೆ, ನಿಜವಾಗ್ಲೂ ಕೂಡ ಅವ್ರ ಕಾಮಿಡಿನ ಮೆಚ್ಕೊಳ್ದೇ ಇರೋರು ಯಾರೂ ಕೂಡ ಇಲ್ಲ. ಆದರೆ ಈಗ ಬಿಗ್ ಬಾಸ್ನ ಇಲ್ಲಿ ಸಾಧು ಕೋಕಿಲ ಅವರ ಮಿಸ್ಸಸ್ಸು ನೋಡ್ತಾ ಇದ್ರಂತೆ. ಇವನ್ ಯಾರಾದರೂ ಇಲ್ಲಿ ಗಿಲ್ಲಿಯವ್ರಿಗೆ ಬೈದರೆ ಹೆಂಗೆ ಬೈತಾರ ಅವರು ಅಂತಂದ್ಬಿಟ್ಟು ಟಿ ವಿ ಮುಂದೆ ಹಾಗೆ ಎದ್ದು ನಿಂತ್ಕೊಂಡ್ಬಿಟ್ಟು ಆವಾಜ್ ಆಗ್ತಾ ಇದ್ರಂತೆ. ಇದರಲ್ಲೇ ಗೊತ್ತಾಗ್ತದೆ ಗಿಲ್ಲಿಯವರು ಎಷ್ಟು ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ರು ಅಂತಂದ್ಬಿಟ್ಟು. ಸುಮಾರು ಜನ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಬೇಕಾಬಿಟ್ಟು ಮಾತಾಡ್ಕೊಳ್ಳೋರು ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡಿರ್ತೀರಾ, ಅವರು ಬಿಗ್ ಬಾಸ್ನಿಂದ ಹೊರಗಡೆ ಬಂದಿದ ತಕ್ಷಣ ಲಕ್ಷ ಇಲ್ಲಿ ಪೇಮೆಂಟ್ನ ಕೇಳ್ತಿದ್ದಾರೆ. ಒಂದು 20 ಎಕರೆಯಲ್ಲಿ ಜಮೀನನ್ನ ತಗೊಂಡ್ಬಿಟ್ಟಿದ್ದಾರೆ, ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬರೀ ಇವೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಕೋಟಿ ಇಲ್ಲಿ ಅವರೇನೋ ದುಡ್ಕೊಂಡಿಲ್ಲ. ಎಷ್ಟರ ಮಟ್ಟಿಗೆ ದುಡ್ಕೋಬೇಕೋ ಆ ದುಡ್ಡು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರತಿಯೊಬ್ಬರು ಕೂಡ ದುಡಿಬೇಕು ಅಂತಂದ್ಬಿಟ್ಟೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಅವ್ರಿಗೆ ಯಾವ ಕ್ಷೇತ್ರ ಇಷ್ಟ ಆಗುತ್ತೋ ಆ ಕ್ಷೇತ್ರದಲ್ಲಿ ಇಲ್ಲಿ ಅವರು ಕಾಣಿಸ್ಕೊತಾರೆ. ಆದರೆ ಈಗ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಕೂಡ ಪ್ರತಿಯೊಂದು ಸ್ಪರ್ಧೆ ಇರ್ಬೋದು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಇರ್ಬೋದು, ಈ ಒಂದು ಸೀಸನಲ್ಲಿ ಯಾರ್ಯಾರು ಕಾಣಿಸ್ಕೊಂಡಿದ್ರೋ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲಿಗೆ ಇಲ್ಲಿ ಟಾಪಲ್ಲಿ ನಂಬರ್ 1 ಪ್ಲೇಸಲ್ಲಿ ಕಾಣಿಸ್ಕೊಳ್ಳೋದು ಯಾರಪ್ಪ ಅಂದರೆ ಗಿಲ್ಲಿಯವರು. ಯಾಕಂತಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ಬಾರಿ ಅಷ್ಟು ಓಟ್ಗಳನ್ನ ತಗೊಂಡು ಅವರು ಗೆದ್ದಿದ್ದಾರೆ. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕಾಗಿರೋ ವಿಚಾರಣೆ. ರಿಯಾಲಿಟಿ ಶೋನಲ್ಲಿ ಇಷ್ಟು ವರ್ಷ ಏನಾಗಿತ್ತು, 11 ಸೀಸನ್, ಎಲ್ಲ ಸೀಸನ್ನು ಮೀರಿಸಿ ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ದೊಡ್ಡದಾಗಿ ಹೆಸರು ಮಾಡಿರೋ ಗಿಲ್ಲಿಯವ್ರನ್ನ ಇಲ್ಲಿ ಸಾಧು ಕೋಕಿಲ ಸರ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಹಾಡಿ ಹೊಗಳ್ತಿದ್ದಾರೆ. ಅದರಲ್ಲೂ ಕೂಡ ಅವ್ರ ಮಿಸ್ಸಸ್ಸು ಕೂಡ ಇಲ್ಲಿ ಗಿಲ್ಲಿಯವ್ರ ಕಾಮಿಡಿನ ಇಷ್ಟಪಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ನೀವು ನೋಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಗಿಲ್ಲಿಯವ್ರನ್ನ ಇಷ್ಟಪಡದೇ ಇರೋರು ಯಾರು ಇಲ್ವೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆದರೆ ಕೆಲವು ಜನಕ್ಕೆ ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೆ ಸ್ವಲ್ಪ ಉರಿ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಬೇಕಂತಾನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಕೆಲವೊಬ್ಬರು ಜನ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.